ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. ವೆಲ್ಕಮ್ ಟು ಮೈ ಚಾನಲ್ ಸ್ಟಡಿ ವಿತ್ ಮೀ ಪೂ. ಐ ಆಮ್ an engineer. Kindly support my channel. Like, share and subscribe my channel. ಸೊ ಇವತ್ತು ನಾನು ಡಿಸ್ಕಸ್ ಮಾಡಬೇಕಂತಿರೋ ವಿಷಯ ಬಂದ್ಬಿಟ್ಟು 2026 KS ನೋಟಿಫಿಕೇಶನ್ ಆಗಿದೆ. ಜುಲೈ 31st 2026 ನೋಟಿಫಿಕೇಶನ್ ಆಗಿದೆ. ಆಸ್ ಆಫ್ ಆಲ್ ಯು ನೋ, ರೈಟ್? ಸೊ ವಿಲ್ ಡಿಸ್ಕಸ್ ಅಬೌಟ್ ದ ನೋಟಿಫಿಕೇಶನ್ ಟುಡೇ. ಈ ನೋಟಿಫಿಕೇಶನಲ್ಲಿ ಏನೇನೆಲ್ಲ ಡೀಟೇಲ್ಸ್ ಇದೆ, ಹೇಗೆಲ್ಲ ಅಪ್ಲೈ ಮಾಡಬೇಕು, ವಾಟ್ ಇಸ್ ದ ಲಾಸ್ಟ್ ಡೇಟ್, ಸೊ ವಿಲ್ ಗೋ ಥ್ರೂ ಇಟ್. ಫಸ್ಟ್ ಹೋಗ್ತಾ ಹೋದರೆ ನೋಡಿ, ಸೊ ಗ್ರೂಪ್ ಎ ಬಂದ್ಬಿಟ್ಟು KS ನೋಟಿಫಿಕೇಶನ್ ಆಗಿರೋದು. ಗ್ರೂಪ್ ಎ ಬಂದ್ಬಿಟ್ಟು 117 ಪೋಸ್ಟ್ ಇದೆ. ಸೊ ಸಹಾಯಕ ಆಯುಕ್ತರು, ಕಿರಿಯ ಶ್ರೇಣಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ಅಂದರೆ CTC ಬರುತ್ತೆ ಅಲ್ವಾ, ಅದು ವಾಣಿಜ್ಯ ತೆರಿಗೆ ಇಲಾಖೆ, ಸಹಾಯಕ ನಿರ್ದೇಶಕರು, ಖಜಾನೆ ಇಲಾಖೆ, ಟ್ರೆಷರಿ ಡಿಪಾರ್ಟ್ಮೆಂಟ್, ಕಾರ್ಯನಿರ್ವಾಹಕ ಅಧಿಕಾರಿ, ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ, ಅದರಲ್ಲಿ 15 ಪೋಸ್ಟು. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಅದರಲ್ಲಿ 11 ಇದೆ. ಸೊ ಒಟ್ಟು ಟೋಟಲ್ ಆಗಿ ಗ್ರೂಪ್ ಎ ಬಂದ್ಬಿಟ್ಟು 117 ಇದೆ ಅಲ್ವಾ. ನೆಕ್ಸ್ಟ್ ವಿಲ್ ಮೂವ್ ಟು ಗ್ರೂಪ್ ಬಿ. ಗ್ರೂಪ್ ಇಲ್ಲಿ ನೋಡ್ತಾ ಹೋದರೆ ತಹಶೀಲ್ದಾರ್ ಗ್ರೇಡ್ 2 ಕಂದಾಯ ಇಲಾಖೆಯಲ್ಲಿ 25 ಇದೆ. ವಾಣಿಜ್ಯ ತೆರಿಗೆ ಇಲಾಖೆ ಅಲ್ಲಿ ಬಂದ್ಬಿಟ್ಟು 74 ಇದೆ. ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ ಕಾರಾಗೃಹ ಬಂದ್ಬಿಟ್ಟು 6 ಪೋಸ್ಟ್ ಇದೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರ ಇಲಾಖೆ 21 ಇದೆ. ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ 12 ಇದೆ. ನೆಕ್ಸ್ಟ್ ಅಬಕಾರಿ ಉಪ ಅಧೀಕ್ಷಕರು ಆರ್ಥಿಕ ಇಲಾಖೆ 5 ಇದೆ. ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ 3 ಇದೆ. ಮುಖ್ಯಾಧಿಕಾರಿ ಗ್ರೇಡ್ 1, ಸೊ ಗ್ರೂಪ್ ಎ ಬರುತ್ತೆ ಇದು. ಗ್ರೇಡ್ 1 ಬಂದ್ಬಿಟ್ಟು ನಗರಾಭಿವೃದ್ಧಿ ಇಲಾಖೆ 20 ಇದೆ. ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆ ಬಂದ್ಬಿಟ್ಟು 12 ಇದೆ. ಸಹಾಯಕ ನಿರ್ದೇಶಕರು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ಇಲಾಖೆ 4 ಇದೆ. ಶಾಖಾಧಿಕಾರಿ ಕರ್ನಾಟಕ ಸರ್ಕಾರದ ಸಚಿವಾಲಯ 5 ಇದೆ. ಶಾಖಾಧಿಕಾರಿ ಕರ್ನಾಟಕ ಲೋಕಸೇವಾ ಆಯೋಗ 4 ಇದೆ. ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆ ಒಟ್ಟು ಅದು 11 ಇದೆ. ಸೊ ಒಟ್ಟು ಟೋಟಲ್ ಬಂದ್ಬಿಟ್ಟು 202 ಇದೆ. ಒಟ್ಟಾರೆ ಹೇಳೋದಾದರೆ ಒಟ್ಟು ಗ್ರೂಪ್ ಎ ಬಂದ್ಬಿಟ್ಟು 117 ಇದೆ, ಗ್ರೂಪ್ ಬಿ ಬಂದ್ಬಿಟ್ಟು 202 ಇದೆ. ಸೊ ಟೋಟಲ್ 319 ಪೋಸ್ಟ್ಗಳನ್ನ ಕಾಲ್ಫರ್ ಮಾಡಿದ್ದಾರೆ ಅಲ್ವಾ. ನೆಕ್ಸ್ಟು ಆಯ್ಕೆ ಪ್ರಕ್ರಿಯೆ ನಿಗದಿಪಡಿಸಿರುವ ಕಾಲಮಿತಿ ನೋಡ್ತಾ ಹೋಗೋಣ. ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಡೇಟ್ ಆಗೋದು 1ನೇ ತಾರೀಕಿಂದಲೇ ಸ್ಟಾರ್ಟ್ ಆಗಿದೆ ಆಗಲೇ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಈ ತಿಂಗಳ ಕೊನೆಯಲ್ಲಿ ಅಂದರೆ 31/8ನೇ ತಾರೀಕು ಕೊಟ್ಟಿದ್ದಾರೆ. ಸೊ ಟೆಂಟೇಟಿವ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಕೊಟ್ಟಿದ್ದಾರೆ. ಡೇಟ್ ಬಂದ್ಬಿಟ್ಟು 15/11/2026. ಸೊ ಇದು ತಾತ್ಕಾಲಿಕ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಮೇ ಬಿ ಚೇಂಜ್ ಆಗ್ಬೋದು, ಆಗದೇ ಇರ್ಬೋದು. 1 ವಾರ 2 ವಾರ ಏನಾದ್ರು ಟೆಕ್ನಿಕಲ್ ಇಶ್ಯೂ, ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಗಳಿಂದ ಆದರೂ ಆಗ್ಬೋದು. ಓಕೆ, ಸೊ ಜಸ್ಟ್ 1 ವಾರ 2 ವಾರದಲ್ಲಿ ಚೇಂಜಸ್ ಆದರೆ ಆಗ್ಬೋದು. ಅದಕ್ಕೋಸ್ಕರ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ನಿಮಗೆ ಗೊತ್ತಿದೆಯಲ್ಲ ಅಪ್ಲಿಕೇಶನ್ ಸ್ಟೇಜಸ್ ಏನೇನಿರುತ್ತೆ. ಸೊ 1 ಟೈಮ್ ರಿಜಿಸ್ಟ್ರೇಷನ್ ನಾರ್ಮಲ್ ಆಗಿದ್ದಂಗೆ ಇರುತ್ತೆ ಅಲ್ವಾ, ಅದನ್ನು ಕೊಟ್ಬಿಟ್ಟು ನೆಕ್ಸ್ಟ್ ನೀವು ಮುಂದೆ ಹೋಗಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದರೆ ಸೊ ಯಾವುದನ್ನೇ ಮಾಡೋದಕ್ಕಿಂತ ಮುಂಚೆ ನಾನೊಂದು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು. ಸೊ ನಾನು ಅಪ್ಲೈ ಮಾಡಬೇಕು, ಅದ್ರ ಜೊತೆಲೇ ಐ ವಿಲ್ ಟೇಕ್ ದ ವಿಡಿಯೋ ಆಫ್ ದಟ್. ಓಕೆ, ಸೊ ನಾನು ಅಪ್ಲೋಡ್ ಮಾಡ್ತೀನಿ, ಜಸ್ಟ್ ಕೈಂಡ್ಲಿ ಗೋ ಥ್ರೂ ದಟ್, ಹೋಗ್ಬಿಟ್ಟು ಇದು ಮಾಡ್ಕೊಳ್ಳಿ. ನೆಕ್ಸ್ಟು ಶುಲ್ಕ ನೋಡಿ. ಸೊ ಫೀಸಸ್ ಏನಿದೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ. ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 550 ರೂಪಾಯಿ ಇದೆ. ಸೊ SC ST ಆ್ಯಂಡ್ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಸೊ ಇವ್ರಿಗೆ ಯಾವುದೇ ಥರ ಶುಲ್ಕ ಪೇ ಮಾಡೋ ಥರ ಇರೋದಿಲ್ಲ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ, ಭಾರತೀಯ ನಾಗರಿಕರಾಗಿರಲೇಬೇಕು, ಇದೆಲ್ಲ ಗೊತ್ತಿದೆ. ಸೊ ಒಬ್ಬ ಜೀವಂತ ಪತ್ನಿಯಿಂದ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿಯಿಂದ
ಹೆಂಡತಿರುವ ವ್ಯಕ್ತಿಯಿಂದ ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯದೆ ನೇಮಕಾತಿಗೆ ಅರ್ಹ ಆಗುವುದಿಲ್ಲ. ಸೊ ಇದೆಲ್ಲ ನೀವು ನೋಡ್ಕೋಬೋದು, ನೋಟಿಫಿಕೇಶನಲ್ಲಿ ಸಿಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಹೊಸದಾಗಿ ಇದನ್ನು ಆ್ಯಡ್ ಮಾಡಿದ್ದಾರೆ. ಏನಂತಂದರೆ ಏನೇನೆಲ್ಲ ಚೇಂಜಸ್ ತೊಗೊಂಡು ಬಂದಿರ ಅಂತ ನಾವಿಲ್ಲಿ ಗಮನಿಸ್ಬೋದು. ಸೊ ಪರೀಕ್ಷೆಯ ಪ್ರಯತ್ನಗಳು ಅಟೆಂಪ್ಟ್ಸ್ ಕೊಟ್ಟಿದ್ದಾರೆ ನೋಡಿ, UPSC ಕೊಡ್ತಾಯಿದ್ರು. ಸೊ ಅದೇ ಥರ ಇವಾಗ KPSCನಲ್ಲಿಂದ ಈ ಥರ KSಗೆ ಕೊಡ್ತಾ ಇರೋದು. ಸೊ ರಿಸರ್ವೇಷನ್, ಆ್ಯಸ್ ಪರ್ ದ ರಿಸರ್ವೇಷನ್ ಕೊಡ್ತಾ ಹೋಗಿದ್ದಾರೆ. ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 5 ಬಾರಿ ಅಟೆಂಪ್ಟ್ ಮಾಡ್ಬೋದು. ಸೊ ಈಗಾಗಲೇ 1 ಸತಿ 2 ಸತಿ ಎಕ್ಸಾಮ್ ಬರೆದಿರೋರು, ಸೊ ಇದನ್ನು 3ನೇ ಸತಿಯಿಂದ ಕನ್ಸಿಡರ್ ಮಾಡ್ಕೋಬೋದು ಅಲ್ವಾ. ಸೊ ಅವರಿಗೆ 5 ಬಾರಿ ಅವರಿಗೆ ಎಕ್ಸಾಮಿಷನ್ಸ್ ಇರುತ್ತೆ ಅಪ್ಲೈ ಬರೆಯೋದಕ್ಕೋಸ್ಕರ. ಸೊ ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳಿಗೆ 7 ಬಾರಿ ಇರುತ್ತೆ. ಸೊ ಅವರಿಗೆ 7 ಬಾರಿ ಕೊಟ್ಟಿದ್ದಾರೆ ಪ್ರಯತ್ನಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಪ್ರಯತ್ನಗಳ ಮಿತಿ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇವರಿಗೆ ಯಾವುದೇ ಥರ ಅಂತದ ಎಕ್ಸಾಮಿಷನ್ಸ್ ಇರೋದಿಲ್ಲ, ಯಾವುದೇ ಥರ ಅಂತ ಪ್ರಯತ್ನಗಳು ಇಷ್ಟೇ ಇರಬೇಕು ಅನ್ನೋದು ಏನು ಇರೋದಿಲ್ಲ ಅವ್ರಿಗೆ, SC/STಗಳಿಗೆ. ಓಕೆ, ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಥಿ ಡಿಗ್ರಿ ಆಗಿರಲೇಬೇಕು. ಸೊ ಫೈನಲ್ ಇಯರ್ ಡಿಗ್ರಿಲಿ ಇದ್ದೂ ಎಕ್ಸಾಮ್ ಬರೀತಾ ಇದ್ರು, ಸೊ ಪ್ರಿಲಿಮ್ಸ್ ಬರೀತಾ ಇದ್ರೆ ಓಕೆ, ಬಟ್ ಮೇನ್ಸ್ ಬರೀಬೇಕಾದ್ರೆ ಆ ಡಿಗ್ರಿ ಪಾಸ್ ಆಗಿ ಬಂದಿರಬೇಕು ನೀವಾಗಲೇ. ಓಕೆ, ಆ ಮಾರ್ಕ್ ಕಾರ್ಡ್ ಇರಬೇಕು ನೀವು ಮೇನ್ಸ್ ಬರೀಬೇಕಾದ್ರೆ. ಪ್ರಿಲಿಮ್ಸಲ್ಲಿ ಇಲ್ಲ ಅಂತಂದ್ರೆ ಫೈನಲ್ ಇಯರಲ್ಲಿ ಇದ್ದು ಎಕ್ಸಾಮ್ ಬರೀತಾ ಇದ್ರೆ ಓಕೆ, ಬಟ್ ಮೇನ್ಸ್ ಬರೆಯೋ ಅಷ್ಟೊತ್ತಿಗೆ ನೀವು ಆ ಮಾರ್ಕ್ಸ್ ಕಾರ್ಡ್ ಇದ್ದರೆ ಮಾತ್ರ ನೀವು ಅದನ್ನು DOF ಅಲ್ಲಿ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂತಂದರೆ ಕ್ಯಾನ್ಸಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ವಯೋಮಿತಿ, ಏಜ್ ರಿಲ್ಯಾಕ್ಸೇಷನ್ ನೋಡ್ತಾ ಹೋಗೋಣ. ಸೊ ಕನಿಷ್ಠ ಬಂದುಬಿಟ್ಟು 21 ವರ್ಷ ಇದೆ ಅಲ್ವಾ. ಸೊ ಗರಿಷ್ಠ ಬಂದು ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 40 ವರ್ಷ ಕೊಟ್ಟಿದ್ದಾರೆ. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷಗಳು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ಕೊಟ್ಟಿದ್ದಾರೆ. ಸೊ 40, 43, 45 ವರ್ಷಗಳು ಕೊಟ್ಟಿರೋದು. ಸೊ ಇವಾಗ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿರೋ ಥರ. ಸೊ 35 ಇತ್ತು ಯಾರಿಗೆ, ಸಾಮಾನ್ಯ GM ಅವರಿಗೆ, ಕೆಟಗರಿಗೆ ಅವ್ರಿಗೆ. ಈಗ 40 ವರ್ಷ ಆಗಿದೆ ಅಲ್ವಾ. ಇವ್ರಿಗೆ ಎಷ್ಟಿತ್ತು, 38 ಏನೋ ಇತ್ತು. ಈಗ ಅದನ್ನೇ 5 ವರ್ಷ ಮಾಡಿದಾಗ 43 ಆಗಿದೆ. ಸೊ ಇವ್ರಿಗೂ ಅಷ್ಟೇ SC/STಗೆ 45 ವರ್ಷ, 40 ಇತ್ತು, 5 ವರ್ಷ ಜಾಸ್ತಿ ಮಾಡಿದರೆ 45 ಆಗಿದೆ. ಓಕೆ, ಸೊ ಇದೇನೇ ಡೀಟೇಲ್ಸ್ ಎಕ್ಸ್ಟ್ರಾ ಬೇಕಂತ ಅಂದ್ರೂ ನೋಟಿಫಿಕೇಶನ್ ಸಿಗುತ್ತೆ, ನೀವು ಹೋಗಿ ಡೀಟೇಲಾಗಿ ನೋಡ್ಕೋಬೋದು. ಈಗ ಕೆಲವೊಂದು ಪೋಸ್ಟ್ಗಳಿಗೆ ಮಾತ್ರ ಫಿಸಿಕಲ್ ಫಿಟ್ನೆಸ್ ಬೇಕಂತ ಕೇಳಿದ್ದಾರೆ. ಕೆಲವೊಂದು ಪೋಸ್ಟ್ಗಳಿಗೆ ಅದು ಬೇಕಾಗುತ್ತೆ. ಓಕೆ, ಅದನ್ನು ಅವರು ಫಿಕ್ಸ್ ಮಾಡಿರ್ತಾರೆ. ಸೊ ಯಾವ್ಯಾವ ಪೋಸ್ಟ್ಗೆ ನೋಡ್ತಾ ಹೋಗೋಣ. ಕರ್ನಾಟಕ ಪೊಲೀಸ್ ಸೇವೆ DYSP ಸಿವಿಲ್ ಗ್ರೂಪ್ A ಅಂತ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಪುರುಷರು ಬಂದು ಮತ್ತು ಮಹಿಳೆಯರಿಗೂ ಚೇಂಜಸ್ ಇದೆ. ಪುರುಷರಿಗೆ ಬಂದ್ಬಿಟ್ಟು ಎತ್ತರ 165 ಸೆಂಟಿಮೀಟರು, ಎದೆಯ ಸುತ್ತಳತೆ 84 ಸೆಂಟಿಮೀಟರು. ಸೊ ಎದೆಯನ್ನು ಪೂರ್ಣವಾಗಿ ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಇರಬೇಕು. ಅದೇ ಮಹಿಳೆಯರಿಗೆ ಬಂದಾಗ ತೂಕ ಅನ್ವಯ ಆಗುವುದಿಲ್ಲ. ಎತ್ತರ ಬಂದು 157 ಸೆಂಟಿಮೀಟರ್ ಬೇಕಾಗುತ್ತೆ. ಎದೆಯ ಸುತ್ತಳತೆ ಅನ್ವಯವಾಗುವುದಿಲ್ಲ. ಮಹಿಳೆಯರ ಎತ್ತರಕ್ಕೆ ತಕ್ಕಂತೆ 46 kg ಕಡಿಮೆ ಇಲ್ಲದಂತೆ ಇರಬೇಕು. ಅಂದರೆ ಮಿನಿಮಮ್ kg ಬಂದ್ಬಿಟ್ಟು ತೂಕ ಬಂದ್ಬಿಟ್ಟು 46 kg, ಅದಕ್ಕಿಂತ ಒಳಗಡೆ ಇರಬಾರ್ದು. ಓಕೆ, ಇನ್ ದ ಸೇಮ್ ವೇ ಕರ್ನಾಟಕ ಕಾರಾಗೃಹ ಸೇವೆ, ಸೊ ಅವ್ರಿಗೂ ಅದಕ್ಕೆ ಬೇಕಾದಂತಹ ಏನು ಮೇಲ್ಗಡೆ ಹೇಳಿದ್ನಲ್ಲ ಅದೇ ಥರನೇ ಅವ್ರಿಗೂ ಅಪ್ಲೈ ಆಗುತ್ತೆ. ಎತ್ತರ ಮತ್ತು ಎದೆಯ ಸುತ್ತಳತೆ, ವೆಯ್ಟು ಎಲ್ಲ ಫಿಕ್ಸ್ ಆಗಿದೆ. ಅಬಕಾರಿ ಉಪ ಅಧೀಕ್ಷಕರು, ಸೊ ಅವ್ರಿಗೂ ಕೂಡ ಸೇಮ್ ಇದೆ. 168 ಇರೋದು 163 ಸೆಂಟಿಮೀಟರ್ ಆಗಿದೆ. ಸೇಮ್ ಮಿನಿಮಮ್ ಬಂದ್ಬಿಟ್ಟು 46ರಿಂದ 49 kg ಕೇಳಿದ್ದಾರೆ. ವಿಲ್ ಮೂವ್ ಟು ಎಕ್ಸಾಮ್ಸ್. ಓಕೆ, ಏನಿದೆ ಪ್ರಿಲಿಮ್ಸ್ ಎಕ್ಸಾಮ್ಸಿಗೆ ನೋಡ್ತಾ ಹೋಗೋದಾದರೆ ಏನು ಸ್ಟೆಪ್ಸ್ ಯಾವುದಿದೆ, ಸ್ಟೇಜಸ್ ಏನಿರುತ್ತೆ. ಫಸ್ಟ್ ಬಂದ್ಬಿಟ್ಟು ಪೂರ್ವಭಾವಿ ಪರೀಕ್ಷೆ. ಪೂರ್ವಭಾವಿ ಪರೀಕ್ಷೆ ಅಂತಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಓಕೆ, ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ 2 ಪೇಪರ್ಸ್ ಇರುತ್ತೆ ಅಲ್ವಾ. ವಸ್ತುನಿಷ್ಠೆ ಅಂದರೆ ಬಹು ಆಯ್ಕೆ, ಮಲ್ಟಿಪಲ್ ಚಾಯ್ಸ್ 2 ಪೇಪರ್ಸ್ ಇರುತ್ತೆ. ಕನ್ಸಿಡರ್ 2 ಪೇಪರ್ಸ್ ಆಫ್ ಆಬ್ಜೆಕ್ಟಿವ್ ಟೈಪ್. ಪ್ರತಿ ಪ್ರಶ್ನೆಗೆ 2 ಅಂಕಗಳಂತೆ ಪ್ರತಿ ಪತ್ರಿಕೆಯು 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಸೊ ಈಚ್ ಪೇಪರ್ ಕ್ಯಾರಿಂಗ್ 100 ಕ್ವಶನ್ಸ್ ವಿತ್ ಈಚ್ ಕ್ವಶನ್ಸ್ ಕ್ಯಾರಿಂಗ್ 2 ಮಾರ್ಕ್ಸ್. ಸೊ 2 ಮಾರ್ಕ್ಸಿಗೆ ಒಂದು ಕ್ವಶನು 2 ಮಾರ್ಕ್ಸ್ ಆಗುತ್ತೆ. ಸೊ 100 ಕ್ವಶನ್ಸ್ಗೆ 200 ಮಾರ್ಕ್ಸಿಗೆ ಇರುತ್ತೆ. ನೆಕ್ಸ್ಟು, ಪ್ರತಿ ಪತ್ರಿಕೆಯು ಗರಿಷ್ಠ 200 ಅಂಕಗಳನ್ನು ಮತ್ತು 2 ಗಂಟೆಗಳ ಕಾಲಾವಧಿಯಾಗಿದ್ದು 2 ಪತ್ರಿಕೆಗಳಿಗೆ ಒಟ್ಟು 400 ಅಂಕಗಳು. ವಿವರ ಈ ಕೆಳಗಂಟಂತಿರುತ್ತದೆ. ಸೊ ಈಚ್ ಪೇಪರ್ ಶೆಲ್ ಬಿ ಮ್ಯಾಕ್ಸಿಮಮ್ ಆಫ್ 200 ಮಾರ್ಕ್ಸ್ ಅಂಡ್ ಆಫ್ ಎ ಡ್ಯೂರೇಷನ್ ಆಫ್ 2 hours. 2 ಅವರ್ ಕೊಟ್ಟಿರ್ತಾರೆ ಟೈಮು ಫಾರ್ 200 ಮಾರ್ಕ್ಸ್.
ಟೋಟಲ್ ಫಾರ್ 2 papers 400 ಮಾರ್ಕ್ಸ್ ಆಗುತ್ತೆ. ಸೊ ಪೇಪರ್ 1 200, ಪೇಪರ್ 2 200. ಸೊ ಇದು 2 hours ಟೈಮ್ ಕೊಟ್ಟಿರ್ತಾರೆ. ಸಬ್ಜೆಕ್ಟ್ಸು ಏನು ಸಿಲೆಬಸ್ ಇದೆ. ಸೊ ಪೇಪರ್ 1 ನೋಡ್ತಾ ಹೋದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ 40 ಮಾರ್ಕ್ಸ್ಗಿರುತ್ತೆ. ಒನ್ ಕ್ವೆಶ್ಚನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತಂದರೆ 80 ಮಾರ್ಕ್ಸ್ ಅಲ್ಲೇ ಆಗುತ್ತೆ. ನೆಕ್ಸ್ಟ್ ಮಾನವಿಕ ಶಾಸ್ತ್ರ ಅಂದರೆ ಹ್ಯುಮ್ಯಾನಿಟೀಸ್, 60 ಕ್ವೆಶನ್ಸ್ ಇರುತ್ತೆ. 60 × 2 ವಿಲ್ ಬಿ 120 ಮಾರ್ಕ್ಸ್. 80 + 120 ವಿಲ್ ಬಿ 200 ಮಾರ್ಕ್ಸ್. ಪೇಪರ್ 1 200 ಮಾರ್ಕ್ಸ್ ಆಯ್ತಲ್ವಾ. ನೆಕ್ಸ್ಟ್ ಮೂವ್ ಟು ಪೇಪರ್ 2. ಪೇಪರ್ 2 ಮಾಡೋದಾದರೆ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನಂಬರ್ ಆಫ್ ಕ್ವಶನ್ಸ್ ವಿಲ್ ಬಿ 40 × 2 ವಿಲ್ ಬಿ 80. ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ. ಸೊ 30 ಕ್ವಶನ್ಸ್ ಇದೆ. 30 × 2 ವಿಲ್ ಬಿ 60 ಮಾರ್ಕ್ಸ್ಗೆ ಸಿಗುತ್ತೆ ಅಲ್ವಾ. ನೆಕ್ಸ್ಟ್ ಸಾಮಾನ್ಯ ಮನೋಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ ಬಂದ್ಬಿಟ್ಟು 30 ಮಾರ್ಕ್ಸ್ ಮೀನ್ಸ್ 30 ಕ್ವಶನ್ಸ್ ಇರುತ್ತೆ. ಇಂಟು 2 ಬಂದುಬಿಟ್ರೆ 60 ಮಾರ್ಕ್ಸ್ ಆಗುತ್ತೆ. ಸೊ 80 + 60 + 60 ವಿಲ್ ಬಿ 200. ಪೇಪರ್ 2 ವಿಲ್ ಬಿ 200, ಪೇಪರ್ 1 ವಿಲ್ ಬಿ 200, ಟೋಟಲ್ ಫಾರ್ 400 ಮಾರ್ಕ್ಸ್ ಪ್ರಿಲಿಮಿನರಿ ಇರುತ್ತೆ. ಇಲ್ಲಿ ನೋಡಿ ನೋಟ್ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತದೆ. ದ ಕ್ವೆಶ್ಚನ್ ಪೇಪರ್ ಶೆಲ್ ಬಿ ಸೆಟ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಲ್ವಾ. ಆ್ಯಂಡ್ ಪೂರ್ವಭಾವಿ ಪರೀಕ್ಷೆಯಲ್ಲಿನ ಸಾಮಾನ್ಯ ಮನೋಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳ ಮಟ್ಟವು SSLC ಅಥವಾ 10ನೇ ತರಗತಿಯ ಮಟ್ಟದಾಗಿರುತ್ತದೆ ಮತ್ತು ಉಳಿದ ಪತ್ರಿಕೆಗಳು ಪದವಿ ಮಟ್ಟದಾಗಿರುತ್ತದೆ. ಸೊ ಸ್ಟ್ಯಾಂಡರ್ಡ್ ಆಫ್ ಜನರಲ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೀನ್ಸ್ ಆಪ್ಟಿಟ್ಯೂಡ್ ಟೆಸ್ಟ್ ಶೆಲ್ ಬಿ ದಟ್ ಆಫ್ 10th ಸ್ಟ್ಯಾಂಡರ್ಡ್ SSLC ಲೆವೆಲ್ ಅಂಡ್ ರಿಮೈನಿಂಗ್ ಪೇಪರ್ಸ್ ಆರ್ ಆಫ್ ಡಿಗ್ರಿ ಲೆವೆಲ್ ಅಂತ ಇದೆ. ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಅಡ್ಮಿಟೆಡ್ ಟು ದ ಮೇನ್ ಎಕ್ಸಾಮಿನೇಷನ್ ಶೆಲ್ ಬಿ 15 times the vacancies notified for recruitment in order of merit on the basis of performance in the preliminary examination, subjected to accommodating the same ratio and adequate number of candidates belong to the categories of scheduled caste, scheduled tribe, each of the other backward classes and others ಅಂತ ಕೊಟ್ಟಿದ್ದಾರೆ. ಸೊ ಯಾವ ರೇಷಿಯೋದಲ್ಲಿ ಸೆಲೆಕ್ಟ್ ಮಾಡ್ತಾರೆ ಪ್ರಿಲಿಮ್ಸಿಂದ ಮೇನ್ಸ್ಗೆ ಅಂತಂದರೆ 1:15 ಅನುಪಾತದಲ್ಲಿ ಅವರು ರಿಸರ್ವೇಷನ್ ನೋಡಿಬಿಟ್ಟು SC STಗಳು OBC GM ನೋಡಿಬಿಟ್ಟು ಅವರಿಗೆ ಮುಖ್ಯ ಪರೀಕ್ಷೆಗೆ ಅವರು ಸೆಲೆಕ್ಷನ್ ಮಾಡ್ತಾರೆ ಅಲ್ವಾ. ಸೊ ನೆಕ್ಸ್ಟ್ ನೋಡ್ತಾ ಹೋದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪೇಪರ್ 1ಗೆ ಏನಿದೆ ನೋಡ್ತಾ ಹೋಗೋಣ. ಆಬ್ಜೆಕ್ಟಿವ್ ಟೈಪಲ್ಲಿ ಪೇಪರ್ 1 ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. So humanities, history of India, emphasis shall be on broad general understanding of the subject in its social, economic and cultural and political aspects with a focus on Indian national movement with special emphasis on Karnataka. So ಮಾನವಿಕ ಶಾಸ್ತ್ರ, ಭಾರತದ ಇತಿಹಾಸ, ಕರ್ನಾಟಕವನ್ನು ಪ್ರಾಮುಖ್ಯವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಇತಿಹಾಸ ವಿಷಯದ ಬಗ್ಗೆ ಅಭ್ಯರ್ಥಿಯ ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆ ಅಂತ ಕೊಟ್ಟಿದ್ದಾರೆ. ತುಂಬ ಡೀಟೇಲಾಗಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಗೋ ಟು ದ ನೋಟಿಫಿಕೇಶನ್, ಯು ವಿಲ್ ಗೆಟ್ ಟು ನೋ. ವರ್ಲ್ಡ್ ಜಿಯೋಗ್ರಫಿ ಆ್ಯಂಡ್ ಜಿಯೋಗ್ರಫಿ ಆಫ್ ಇಂಡಿಯಾ ವಿತ್ ಎ ಫೋಕಸ್ ಆನ್ ಕರ್ನಾಟಕ ಅಲ್ವಾ. ಸಿ ವರ್ಲ್ಡ್ ಜಿಯೋಗ್ರಫಿ ಭೂಗೋಳಶಾಸ್ತ್ರ, ಜಾಗತಿಕ ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳಶಾಸ್ತ್ರ, ಎಸ್ಪೆಷಲಿ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ಇರಬೇಕು. ನೆಕ್ಸ್ಟ್ ಇಂಡಿಯನ್ ಪಾಲಿಟಿ ಆ್ಯಂಡ್ ಎಕಾನಮಿ ಇನ್ಕ್ಲೂಡಿಂಗ್ ಕಂಟ್ರೀಸ್ ಪೊಲಿಟಿಕಲ್ ಸಿಸ್ಟಮ್, ರೂರಲ್ ಡೆವಲಪ್ಮೆಂಟ್, ಪ್ಲಾನಿಂಗ್ ಆ್ಯಂಡ್ ಎಕನಾಮಿಕ್ ರಿಫಾರ್ಮ್ಸ್ ಇನ್ ಇಂಡಿಯಾ, ಸಸ್ಟೈನಬಲ್ ಡೆವಲಪ್ಮೆಂಟ್, ಪಾವರ್ಟಿ ಅಲಿವೇಷನ್, ಡೆಮೋಗ್ರಫಿಕ್ಸ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ. ಸೊ ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಂತೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ಸೊ ಪೇಪರ್ 1 ಅಷ್ಟಾಯಿತು. ಸೊ ಪೇಪರ್ 2 ಇನ್ ಡೀಟೇಲ್ ಆಗಿ ನೋಡೋದಾದರೆ ಕರೆಂಟ್ ಅಫೇರ್ಸ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಸ್ಟೇಟ್ ಗೌರ್ನಮೆಂಟ್ ಪ್ರೋಗ್ರಾಮ್ಸ್. ಸೊ ರಾಜ್ಯದ ಪ್ರಾಮುಖ್ಯತೆಯ ಪ್ರಸ್ತುತದ ಘಟನೆಗಳು ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು. ಸೊ ನಮಗೆ ಯೋಜನೆಗಳು ಬೇಕಂತಂದರೆ ಎಕನಾಮಿಕ್ ಬಡ್ಜೆಟ್ಟು,
ನಾವು ನೋಡ್ತಾ ಹೋದರೆ ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಸ್ ಅಲ್ವಾ. ಎಲ್ಲ ಥರದ್ದು ಯೋಜನೆಗಳು, ಗೌರ್ಮೆಂಟ್ ಪ್ರೋಗ್ರಾಮ್ಸು, ಇನಿಷಿಯೇಟಿವ್ಸ್ ಎಲ್ಲ ಸಿಗುತ್ತೆ, ಸ್ಕೀಮ್ಸು. ಸೊ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಪರಿಸರ ಮತ್ತು ಪರಿಸರ ವಿಜ್ಞಾನ ವಿಷಯದಲ್ಲಿ ಪ್ರಾವೀಣ್ಯತೆ ಬೇಕಿಲ್ಲದೆ ಆರೋಗ್ಯ, ಪರಿಸರ ವಿಜ್ಞಾನ, ಜೈವಿಕ ವೈವಿಧ್ಯತೆ ಮತ್ತು ಹವಾಮಾನದಲ್ಲಿ ಬದಲಾವಣೆಗಳು ಇವುಗಳನ್ನೊಳಗೊಂಡಂತೆ ಯಾವುದೇ ವಿಜ್ಞಾನ ವಿಷಯವನ್ನು ವಿಶೇಷವಾಗಿ ಅಧ್ಯಯನ ಮಾಡದಿರುವ ಒಬ್ಬ ಸುಶಿಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡುವಂತೆ ವಿಜ್ಞಾನ ಮೀನ್ಸ್ ಅಂತ ಹೇಳಿದ್ರೆ, ಸೊ ಸೈನ್ಸು ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿದ್ರೆ ಸಾಕು, ಕಾಮನ್ ಸೆನ್ಸ್ ಅಲ್ವಾ. ಸೊ ದೈನಂದಿನ ಅನುಭವಗಳು, ಡೈಲಿ ಏನು ನಡೆಯುತ್ತದೆ ಎಕ್ಸ್ಪೀರಿಯೆನ್ಸು, ಅವಲೋಕನೆಗಳು, ಪರಿಣಾಮಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಮಕಾಲೀನ ಬೆಳವಣಿಗೆ. ಇತ್ತೀಚೆಗೆ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಚೇಂಜಸ್ ಆಗ್ತಾ ಇದೆ, ಸೊ ಅದನ್ನು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಜನರಲ್ ಮೆಂಟಲ್ ಎಬಿಲಿಟಿ, ಸೊ ಸಾಮಾನ್ಯ ಮನೋಸಾಮರ್ಥ್ಯ. ಈ ವಿಚಾರಕ್ಕೆ ಬರೋದಾದರೆ ಏನೇನು ಟಾಪಿಕ್ಸ್ ಕೊಟ್ಟಿದ್ದಾರೆ, ಕಾಂಪ್ರಿಹೆನ್ಷನ್ಸ್ ಕೊಟ್ಟಿದ್ದಾರೆ, ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ, ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಬೇಸಿಕ್ ಇನ್ಯೂಮರಸಿ, ನಂಬರ್ಸ್ ಆ್ಯಂಡ್ ದಿ ರಿಲೇಷನ್ಸ್, ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಎಕ್ಸೆಟ್ರಾ, ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್, ಚಾರ್ಟ್ಸ್, ಗ್ರಾಫ್ಸ್, ಟೇಬಲ್ಸ್, ಡಾಟಾ ಸಫಿಷಿಯನ್ಸಿ ಎಕ್ಸೆಟ್ರಾ. ಸೊ ದಿಸ್ ಇಸ್ ಅಪ್ ಟು ದ ಲೆವೆಲ್ ಆಫ್ SSLC ಲೆವೆಲಲ್ಲಿ ಇರುತ್ತೆ ಅಲ್ವಾ. ಸೊ ಆ್ಯಂಡ್ ಜನರಲ್ ಮೆಂಟಲ್ ಎಬಿಲಿಟಿ ಬಗ್ಗೆ ನಾನು ಕ್ಲಾಸ್ ಮಾಡ್ತೀನಿ. ಸೊ ಐ ವಿಲ್ ಸ್ಟಾರ್ಟ್ ದ ಕ್ಲಾಸಸ್ ಆನ್ ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಇಫ್ ಎನಿವನ್ ವಾಂಟ್ ಟು ಲರ್ನ್, ಸೊ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಜಾಯಿನ್. ಓಕೆ, ಸೊ ಯಾರೇ ನೀವು ಅಪ್ಲೈ ಮಾಡೋದಿದ್ರು, ನಾನು ಇಂಜಿನಿಯರ್ ಆಗಿ ನೆಕ್ಸ್ಟ್ ಇವಾಗ ನಾನು KSಗೆ ಓದ್ತಾ ಇದ್ದೀನಿ. ಐ ವಿಲ್ ಆಲ್ಸೋ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ KS. ಸೊ ಜಸ್ಟ್ ಜಾಯಿನ್ ವಿತ್ ಮೀ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಓಕೆ, ವಿಲ್ ಗೋ ಥ್ರೂ ಆ್ಯಂಡ್ ಗ್ರೋ ಥ್ರೂ ಈಚ್ ಅದರ್. ಓಕೆ, ನೆಕ್ಸ್ಟ್ ಹೋಗ್ತಾ ಹೋದರೆ ನೆಕ್ಸ್ಟು ಮುಖ್ಯ ಪರೀಕ್ಷೆ. ಸೊ ನಮಗೆ ಫಸ್ಟು ಮೇನ್ ಬಂದ್ಬಿಟ್ಟು ಮುಖ್ಯ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆ ಮೀನ್ಸ್ ರಿಟರ್ನ್ ಎಕ್ಸಾಮಿನೇಷನ್ ಯಾವ ಥರ ಪೇಪರ್ಸ್ ಇರುತ್ತೆ. ಸೊ ಕ್ವಾಲಿಫೈಯಿಂಗ್ ಪೇಪರ್ಸು ಕನ್ನಡ ಆ್ಯಂಡ್ ಇಂಗ್ಲೀಷು ಮಸ್ಟ್ ಕ್ವಾಲಿಫೈ. ಇದರಲ್ಲಿ ನಮಗೆ 35 ಮಾರ್ಕ್ಸ್ ಬಿಲೋ ತೆಗಿಯಾಗಿಲ್ಲ, ಆದರೆ ಎಬೋ ತೆಗಿಲೇಬೇಕು. ಇಟ್ ಈಸ್ ಕಂಪಲ್ಸರಿ. ಸ್ವಲ್ಪ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಆಯಿತಾ. ನೆಕ್ಸ್ಟ್ ಕಂಪಲ್ಸರಿ ಪೇಪರ್ಸ್ ಬಂದ್ಬಿಟ್ಟು, ಸೊ ನಾವು ಕನ್ನಡ ಆ್ಯಂಡ್ ಇಂಗ್ಲೀಷ್ ಪಾಸ್ ಆಗಿಲ್ಲ ಆ್ಯಂಡ್ ಅಟೆಂಡ್ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಪೇಪರ್ಸ್ ಯಾವುದು ಇವ್ಯಾಲ್ಯೂಷನ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ದೇ ಆರ್ ಕ್ವಾಲಿಫೈಯಿಂಗ್ ಪೇಪರ್ಸ್. ಅದಾದಮೇಲೆ ನೆಕ್ಸ್ಟ್ ಕಂಪಲ್ಸರಿ ಪೇಪರ್ಸ್ ಬರುತ್ತೆ. ಸೊ ಪೇಪರ್ 1 ಎಸ್ಸೆ ಇರುತ್ತೆ, 250 ಮಾರ್ಕ್ಸು, 3 hours ಇರುತ್ತೆ. ಪೇಪರ್ 2 ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 4. ಸೊ ಈಚ್ ಕ್ಯಾರಿಂಗ್ 250 marks for 3 hours. Okay, so total marks for the written examination will be 1215 ಇರುತ್ತೆ. ಲಿಖಿತ ಪರೀಕ್ಷೆ ಒಟ್ಟು ಅಂಕಗಳು ಎಷ್ಟಿರುತ್ತೆ, 1250 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಮಾರ್ಕ್ಸ್ ಫಾರ್ ದ ಪರ್ಸ್ನಾಲಿಟಿ ಟೆಸ್ಟ್ ಅಂದರೆ ಇಂಟರ್ವ್ಯೂ ಬಂದ್ಬಿಟ್ಟು ಇವಾಗ ರೆಡ್ಯೂಸ್ ಆಗಿದೆ. ಎಷ್ಟು ಮಾರ್ಕ್ಸಿಗೆ? 25 ಮಾರ್ಕ್ಸಿಗೆ. ಸೊ ಅದು ನಮ್ಗೆ ಇನ್ನೂ ತುಂಬ ಅನುಕೂಲವಾಗಿದೆ. ಯಾಕೆಂತಂದರೆ ನಿಮ್ಮ ನಾಲೆಜ್ ಎಷ್ಟಿದೆ, ನಿಮ್ಮದು ಎಷ್ಟು ನಿಮಗೆ ಕ್ಯಾಪಬಿಲಿಟಿ ಇದೆ, ಎಲ್ಲದನ್ನು ನಿಮ್ದು ಎನರ್ಜಿ, ನಿಮ್ಮದು ಸ್ಟ್ಯಾಮಿನಾ, ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಡೀಪಾಗಿ ಗೊತ್ತಿದೆ, ಎಲ್ಲದನ್ನು ನೀವು ಮೇನ್ ಎಕ್ಸಾಮಿನೇಷನಲ್ಲಿ ಆರಾಮಾಗಿ ತೋರಿಸ್ಕೊಂಡು ಅಲ್ಲೇ ನೀವು ಸ್ಕೋರ್ ಮಾಡ್ಬೋದು ಅಲ್ವಾ. ಸೊ ಮುಂಚೆ ಎಲ್ಲರಿಗೂ ಡೌಟ್ ಇತ್ತು, ಇಂಟರ್ವ್ಯೂ ಮಾರ್ಕ್ಸು 200 ಮಾರ್ಕ್ಸಿಗಿದ್ದು 200 ಮಾರ್ಕ್ಸ್ಗಿದ್ದಾಗ ಸೊ ಏನಪ್ಪ ಹೇಗೆ ಮಾಡೋದು, ಏನೇನು ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ. 200 ಮಾರ್ಕ್ಸ್ ಇದ್ದಾಗ ವಿ ಶುಡ್ ವರಿ ಅಬೌಟ್. ಬಟ್ ಇವಾಗ 25 ಮಾರ್ಕ್ಸಿಗಿದೆ. ಸೊ ನಮ್ದು ಏನೇ ಇದ್ರೂ ನಾವು ಬರೆದು ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋ ರೀತಿ ನಮ್ಗೆ ಅನುಕೂಲ ಆಗಿದೆ ಓದೋರಿಗೆ ಅಲ್ವಾ. ಸೊ ಟೋಟಲ್ ಬಂದ್ಬಿಟ್ಟು 1275 ಮಾರ್ಕ್ಸಿಗೆ ಮೇನ್ ಎಕ್ಸಾಮಿನೇಷನ್ಸ್ ನಡೀತಾ ಹೋಗುತ್ತೆ. ನೆಕ್ಸ್ಟು ನಾನು ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಹೋಗ್ತಾ ಇದ್ದೀನಿ, ಅಷ್ಟು ಮಾತ್ರ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಯಕ್ತಿತ್ವ ಪರೀಕ್ಷೆ ಮೀನ್ಸ್ ಇಂಟರ್ವ್ಯೂ ಬಂದ್ಬಿಟ್ಟು ಆಯಿತಾ, ಗ್ರೂಪ್ ಎ ಗ್ರೂಪ್ ಬಿ ಸೇರಿದಂತೆ ಅನುಗುಣವಾಗಿ 1:3 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ವ್ಯಕ್ತಿತ್ವ ಪರೀಕ್ಷೆಗೆ ಕರೆಯಲಾಗುವುದು. 1:3 ರೇಷಿಯೋದಲ್ಲಿ ಕಾಲ್ ಫಾರ್ ಮಾಡ್ತಾರೆ ಇಂಟರ್ವ್ಯೂಗೆ. ಸೊ ಆಯೋಗದ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳ ಜೊತೆಗೆ ಶ್ರೇಷ್ಠತೆ, ಮೆರಿಟ್ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ಅನ್ವಯ ಲಭ್ಯವಿರುವ ಹುದ್ದೆಗಳಲ್ಲಿ SC ST ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗನುಗುಣವಾಗಿ ಅಭ್ಯರ್ಥಿಗಳನ್ನು ವ್ಯಕ್ತಿತ್ವ ಪರೀಕ್ಷೆಗೆ ಕರೆಯಲಾಗುವುದು. ಸೊ ಆ್ಯಸ್ ಪರ್ ದ ಮೇನ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಆ್ಯಂಡ್ ಅದ್ರ ಮೆರಿಟು. ನೆಕ್ಸ್ಟ್ ಪ್ರೆಸೆಂಟ್ ನಡೀತಾ ಇರೋ ರಿಸರ್ವೇಷನ್ ಪ್ರಕಾರ ಯಾವ ಕ್ಯಾಸ್ಟಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ರಿಸರ್ವೇಷನ್ಸ್ ಕೊಟ್ಬಿಟ್ಟು ಅವ್ರ ಇದಕ್ಕೋಸ್ಕರ ಅದರ ಅನುಸಾರವಾಗಿ ದೇ ವಿಲ್ ಕಾಲ್ ಫಾರ್ ದ ಇಂಟರ್ವ್ಯೂ ಅಲ್ವಾ. ನೆಕ್ಸ್ಟ್
ನೆಕ್ಸ್ಟು ನಿಮಗೆ ಗೊತ್ತಿದೆ ನಮಗೇನು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ಗಳು ತೊಗೋಬೇಕು. ಸೊ SC ST ಬಂದುಬಿಟ್ಟು ಆ್ಯಂಡ್ ಪ್ರವರ್ಗ ABC ಬಂದುಬಿಟ್ಟು ನಮೂನೆ D ಫಾರ್ಮ್ ಡಿನಲ್ಲಿ ತೊಗೋಬೇಕು. ನೆಕ್ಸ್ಟ್ ಪ್ರವರ್ಗ 1ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ E ಫಾರ್ಮ್ D. ನೆಕ್ಸ್ಟ್ ಪ್ರವರ್ಗ 2A 2B 3A 3B ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ F ಫಾರ್ಮ್ F ಅನ್ನು ತೊಗೋಬೇಕು ಅಲ್ವಾ. ನೆಕ್ಸ್ಟ್ ನೋಡ್ತಾ ಹೋದರೆ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ಗಳಲ್ಲಿ ಇನ್ನೊಂದೇನೆಂದರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿ. ಸೊ 1ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರುವವರು ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಸೊ ಗ್ರಾಮೀಣ ರೂರಲಲ್ಲಿ ಓದಿರೋ ಮಕ್ಕಳು 1 to 10ವರೆಗೂ ಅಂದರೆ 1ನೇ ಕ್ಲಾಸಿಂದ ಹಿಡಿದು SSLCವರೆಗೂ ಅವರು ಕನ್ನಡ ಮೀಡಿಯಮಲ್ಲಿ ಗ್ರಾಮೀಣದಲ್ಲಿ ಇದ್ದು ಓದಿರೋದು ಮಾತ್ರ ಅವರಿಗೆ ತಗೊಳ್ಳೋಕ್ಕೆ ಸಾಧ್ಯ ಅಲ್ವಾ. ಸೊ ನೀವು 1 to 7th ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ತೊಗೊಂಡು 8th to 10th ಏನು ತೊಗೊಂಡಿಲ್ಲ ಅಂತಂದರೆ ಸೊ ದಟ್ ಈಸ್ ನಾಟ್ ವ್ಯಾಲಿಡ್ ಅಲ್ವಾ. ಕೆಲವರು ಆ ಥರ ಮಾಡಿದ್ದಾರೆ ಕೂಡ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ ಥರ ಮಾಡಬೇಡಿ. ನೆಕ್ಸ್ಟ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಮೀಸಲಾತಿ. ಸೊ ಕನ್ನಡ ಮೀಡಿಯಂ ಮಕ್ಕಳುಗಳಿಗೆ ಮೀಸಲಾತಿ ಇದೆ ನೋಡೋಣ. 1ನೇ ತರಗತಿ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮೊಹರು ಮತ್ತು ಜಾರಿ ಮಾಡಿದ ದಿನಾಂಕದೊಂದಿಗೆ ನಿಗದಿತ ನಮೂನೆಯಲ್ಲಿ ಪಡೆದಿಟ್ಟುಕೊಂಡು ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡತಕ್ಕದ್ದು. ಸೊ ಇದು ಅಲ್ವಾ ಸೇಮು 1 to 10thವರೆಗೂ ಅವ್ರು ಕನ್ನಡ ಮೀಡಿಯಮಲ್ಲಿ ಕನ್ನಡ ಮೀಡಿಯಮಲ್ಲಿ ವ್ಯಾಸಂಗ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಶಾಲೆಯ ಹೆಡ್ ಮಾಸ್ಟರ್ ಇರ್ತಾರಲ್ವ ಪ್ರಿನ್ಸಿಪಲ್ಸು ಅವ್ರ ಕಡೆಯಿಂದ ಸಹಿ ತೊಗೊಂಡು ಅಟೆಸ್ಟೆಡ್ ಮಾಡಿಸ್ಕೋಬೇಕು. ಓಕೆ, ಸೇಮ್ ಮಾಜಿ ಸೈನಿಕರಿಗೆ ಮೀಸಲಾತಿ ಇದೆ ಅಲ್ವಾ. ಮಾಜಿ ಸೈನಿಕರಿಗೆ ಅವ್ರಿಗೆ ಯಾವಾಗಲೂ ಇದ್ದಂಗೆ ಇರುತ್ತೆ. ನೆಕ್ಸ್ಟ್ ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರದ ಸುತ್ತೋಲೆ ಸಂಖ್ಯೆ C3 ಹೈಕೋರ್ಟ್ 2021 ದಿನಾಂಕವನ್ನು ಸೂಚಿಸುತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಆಪ್ಷನ್ ಅನ್ನು ತಪ್ಪದೆ ನೀಡತಕ್ಕದ್ದು. ಸೊ ಅದೇನು ಆಪ್ಷನ್ಸ್ ಕೊಟ್ಟಿರಲ್ಲ ನೋಟಿಫಿಕೇಶನ್ ನೀವು ನೋಡ್ಬೋದು, ಅದನ್ನು ನೀವು ಆಪ್ಷನ್ನ ನಾವು ತಪ್ಪದೆ ಕೊಡಬೇಕು. ಓಕೆ, ಸೊ ಅಂಗವಿಕಲ ಅಭ್ಯರ್ಥಿಗಳು ರಿಸರ್ವೇಷನ್ ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಿಗೆ ಬಂದುಬಿಟ್ಟು ಗ್ರೂಪ್ ಎ ಆ್ಯಂಡ್ ಗ್ರೂಪ್ ಇನಲ್ಲಿ ಸೊ ಅವರಿಗೆ 4% ಮೀಸಲಾತಿಯನ್ನು ಕಲ್ಪಿಸಿರುತ್ತದೆ ಅಲ್ವಾ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆಲ್ಲ ಬಂದ್ಬಿಟ್ಟು 4% ಆಫ್ ರಿಸರ್ವೇಷನ್ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿದೆ, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಅಲ್ವಾ. ನೆಕ್ಸ್ಟ್ ಫಾರ್ ದಿ ಫಸ್ಟ್ ಟೈಮ್ ತೃತೀಯ ಲಿಂಗದ ಅಭ್ಯರ್ಥಿಗಳು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಆಸ್ಪಿರೆಂಟ್ಸ್ಗಳಿಗೆ ಸೊ ರಾಜ್ಯ ಸಿವಿಲ್ ಸೇವೆ ಸಮೂಹ ಗ್ರೂಪ್ ಎ ಗ್ರೂಪ್ ಬಿ ಸಿ ಆ್ಯಂಡ್ ಡಿ ಗುಂಪಿನ ಹುದ್ದೆಗಳಿಗೆ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ಪ್ರತಿಯೊಂದು ಪ್ರವರ್ಗದಿಂದ 1% ಹುದ್ದೆಗಳನ್ನು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ಕಲ್ಪಿಸಿದ್ದು. ಸೊ ಇದೊಂದು ನೋಡಿ ಒಳ್ಳೆ ಡೆವಲಪ್ಮೆಂಟ್ ಇದೆ. ಸೊ ಎಲ್ಲರಿಗೂ ನಾವು ಈಕ್ವಾಲಿಟಿ ಕೊಡಬೇಕು ಅಲ್ವಾ, ರೆಸ್ಪೆಕ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು 1% ಆಫ್ ರಿಸರ್ವೇಷನ್ ಫಾರ್ ಟ್ರಾನ್ಸ್ಜೆಂಡರ್ಗೆ ಇಟ್ಟಿದ್ದಾರೆ ಈ ಸತಿ ಅಲ್ವಾ. ಸೊ ನೆಕ್ಸ್ಟ್ ಏನೇನು ಡಾಕ್ಯುಮೆಂಟ್ಸ್ ತೊಗೋಬೇಕು ಅನ್ನೋದನ್ನ ಇಲ್ಲಿ ಪ್ರಮುಖ ಸೂಚನೆಗಳಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದೇ ಇರಲಿ, ಏನೇನೇ ಡೀಟೇಲ್ಸ್ ಇರಲಿ, ಏನೇನೇ ರೆಕಾರ್ಡ್ಸ್ ಇರಲಿ, ಡಾಕ್ಯುಮೆಂಟ್ಸ್ ಇರಲಿ, ಸೊ ಬಿಫೋರ್ ಅಪ್ಲೈಯಿಂಗ್ ಎಲ್ಲದನ್ನು ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡು ಎಲ್ಲದನ್ನು ಸೆಟ್ ಮಾಡಿಕೊಂಡು ಎಲ್ಲ ವ್ಯಾಲಿಡ್ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಪ್ಲೈ ಮಾಡೋದಕ್ಕೆ ಹೋಗಬೇಕು. ಸೊ ಏನೇ ನಿಮ್ಮದು ಮೀಸಲಾತಿದ್ರು ಏನೇ ಕೋರಿದ್ರು ಅದನ್ನೆಲ್ಲ ಬಿಫೋರ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ. ಯಾವುದೂ ಅಪ್ಲೈ ಮಾಡೋದಾದ್ಮೇಲೆ ಏನೋ ಮಾಡ್ತೀವಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಅಂತ ಆದರೆ ಯಾವುದೂ ವರ್ಕ್ ಆಗೋದಿಲ್ಲ. ಸೊ ಅಲ್ಲೆಲ್ಲ ರಿಜೆಕ್ಟ್ ಆಗಿದ್ದಾರೆ. ಕೆಲವರು ಇಂಟರ್ವ್ಯೂಗೆ ಹೋಗಿ ರಿಸರ್ವೇಷನ್ ವ್ಯಾಲಿಡ್ ಇಲ್ಲದೇ ರಿಜೆಕ್ಟ್ ಆಗಿರೋದುಂಟು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾವುದೇ ಥರದೂ ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ 31ನೇ ತಾರೀಕು ತನಕ ಟೈಮ್ ಇದೆ ಅಂತ ಅಲ್ಲಿ ತನಕ ಕಾಯ್ಬೇಡಿ. ಸೊ ಅಲ್ಲಿ ಲಾಸ್ಟ್ ಡೇ ಬರ್ತಾ 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 ನೆಟ್ವರ್ಕ್ ಸ್ಲೋ ಆಗುತ್ತೆ, ಸರ್ವರ್ ಬ್ಯುಸಿ ಆಗುತ್ತೆ, ಹಾಕೋರು ಜಾಸ್ತಿ ಜನ ಇರ್ತಾರೆ. ಸೊ ಅದರಲ್ಲಿ ನೀವು ಒಬ್ಬರು ಆಗಬೇಡಿ. ಹೆಚ್ಚು ಕಡಿಮೆ ಆಯಿತು ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗೋದಿಲ್ಲ, ರಿಜೆಕ್ಟ್ ಆಗುತ್ತೆ. ಏನೋ ಮಿಸ್ ಮಾಡಿ ಹಾಕಿದ್ದೀರಾ, ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಬೇಡ, ಟೆನ್ಷನ್ ಯಾಕೆ. ಇವಾಗಲೇ ನೀಟಾಗಿ ಓದ್ಕೊಂಡು ಹೇಗೆ ಅಪ್ಲೈ ಮಾಡಬೇಕು, ಏನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡಿಕೊಂಡು ಕಾಮಾಗಿ ಇವಾಗಲೇ ಹಾಕ್ಬಿಡಿ. ಅದೊಂದು ಕೆಲಸ ಆಯ್ತಂದರೆ ಆರಾಮಾಗಿರ್ಬೋದು ಅಲ್ವಾ, ಓದ್ಕೊಳ್ಳೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಇಲ್ಲಾಂದರೆ ಅದೇ ಟೆನ್ಷನ್ಗಳೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನಾಳೆ
ಹೇಗೆ ಅಪ್ಲೈ ಮಾಡೋದು ಅನ್ನೋದ್ಬಿಟ್ಟು ವೀಡಿಯೋ ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಇಷ್ಟೇ ಆಯಿತಾ. ಏನಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೈ ಚಾನಲ್. ಓಕೆ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಐ ವಿಲ್ ಗಿವ್ ನ್ಯೂ ಇನ್ಫಾರ್ಮೇಷನ್ಸ್. ನಿಮ್ಗೆ ಏನೇ ಬೇಕಿದ್ರೂ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ KS ಫಿಲಿಮ್ಸು ನನ್ನ ಜೊತೆನೇ ನಾನು ನಿಮ್ಮ ಜೊತೆನೇ ಸೇರಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಡೈಲಿ ಏನೇನು ರುಟೀನ್ಸ್ ಇರುತ್ತೆ, ಏನು ಮಾಡ್ತೀನಿ, ಏನು ಓದ್ತೀನಿ, ಐ ವಿಲ್ ಶೇರ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಏನೇ ನ್ಯೂ ಇನ್ಫಾರ್ಮೇಷನ್ ಇದ್ರೂ ನಾನು ಡೀಟೇಲ್ಸ್ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ನಾನು ಏನು ಓದ್ತಾ ಇದ್ದೀನಿ ಅದನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.